ನಾನು ಹೈನ ಹಾಲು ಹಿಂಡೋದು ನನಗೂ ಗೊತ್ತೈತೆ. ನಮ್ಮ ಮನ್ಯಾಗೂ ಎಮ್ಮೆಗಳು ಕಟ್ಟಿ ನಾವು ಹೈನ ಮಾಡಿದವರು ದುರ್ದೈವ ಇದು. ನಾವು ನೀವು ಹಿಂಗೆ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವಿಲ್ಲಿ ಧರಣಿ ಕುಂತು ನಾವೊಬ್ಬ ಹೆಣ್ಮಗಳು, ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು, ನನ್ನ ಸ್ವಭಾವ ನೋಡಿರ್ಬೋದು. ತಂಗಿ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತಾಕಿ. ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದಂತರ ಏನಿಲ್ಲ. ನಾನು ರೈತನ ಮಗಳನ್ನ, ರೈತನ ಹೆಂಡ್ತನ. ರೈತರ ಕಷ್ಟ ಸುಖ ಏನ, ಕಡ್ಲಿ ಹೆಂಗೆ ಬೆಳಿತಾವ, ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ, ನೀರು ಹೆಂಗೆ ಚಾಲೂ ಮಾಡ್ತೀರಿ, ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ. ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ್ಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವೆ, ಮತ್ತೆ ಬಟನ್ ಹಚ್ಚಾಕೆ ಬರಬೇಕು. ಎಲ್ಲ ಕಷ್ಟಗಳು ನನಗೂ ಬರ್ತದೆ. ಏನೋ ಒಂದು ಅನುಕೂಲ ಆಗಲಿ, ಎಲ್ಲರನ್ನೂ ಕರ್ಕೊಂಡು ಬೆಳೆಯೋಣ ಅಂಥೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ. ನಿಮ್ಮ ತಮ್ಮನೂ ಕಾಲು ಮುಗಿತಾನಂತ ನಾನು ಕಾಲು ಮುಗಿತು. ಮಾಧ್ಯಮದ ಎದುರುಗಡೆ ನಿಮ್ದೇ ಕಾಲು ಬೀಳ್ತೇವ್ರಿ. ಮಾತು ಮುಗಿಸ್ತೀನಿ. ನೀವು ಭಾಳ ಸ್ಪೀಡ್ನಾಗ ಅದರಿ. ನೀವು ಎಷ್ಟು ಸ್ಪೀಡ್ನಾಗ ಅದರಲ್ಲ, ನಾ ಅಷ್ಟ ಸ್ಲೋ ಅದೇನೆ. ನೀವು 5th ಗೇರ್ನಾಗಿದ್ರೆ ನಾ ಗೇರ ಹಾಕೋದಿಲ್ಲ. ನಾ ಮಾತಿನಿಂದನೇ ಮುಗಿಸೋಕೆ. ಎಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿತಾವ. ನಿಮ್ಗೇನು ಕಲ್ಪನೆ ಐತಲ್ಲ, ನಾ ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ಅನ್ನೋದಿಲ್ಲ. ನಿಮ್ಮ ಕಲ್ಪನೆ ಏನೈತಲ್ಲ, ಇದನ್ನು ಒಮ್ಮೆ ಬಿಟ್ಟು 5 ಸತೆ ಬಿಟ್ಟು 10 ಸತೆ ಚರ್ಚೆ ಮಾಡೋಣ, ಕೂರೋನು, ಒಂದು ಹಂತಕ್ಕೆ ಎಲ್ಲರೂ ಕೂಡಿ ಬರೋನು. ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೆ ಹೋಗ್ತೈತಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳುಗಬೇಕಾಗಿಲ್ಲ, ಇಡೀ ಬೆಳಗಾವಿ ಮುಳುಗಬೇಕು, ಇಡೀ ಉತ್ತರ ಕರ್ನಾಟಕ ಮುಳುಗಬೇಕಾಗಿಲ್ಲ. 28 ಶುಗರ್ ಫ್ಯಾಕ್ಟ್ರಿ ಅದಾವ ಬೆಳಗಾವಿ ಒಳಗಡೆ. ಕಾಗವಾಡದಾಗ ನಟ್ ನಡು ಊರಾಗ ಐತಿ, ಬೆಳಗಾವಿ ಶುಗರ್ಸ್ ನಟ್ ನಡು ಉದ್ಲಾಗ ಐತಿ, ಮುನ್ವಳ್ಳ್ಯಾಗ ನಟ್ ನಡು ರೇಣುಕಾ ಶುಗರ್ಸ್ ಐತಿ. ನಾನು ಮಾತಾಡೋ ಮಟ್ಟ ಏನ ನಿಮ್ಗೆಲ್ಲರಿಗೂ ನಿಮ್ ತ್ರಾಸ ಆಗೈತಂತ ನಾನು ಬಂದು ನಿಂತಿದ್ದೀನಿ ಇಲ್ಲೇ. ಹಿಂಗೆ ಬರೋದು ಅಲ್ಲ ನಾ ನಿಮ್ಮ ಪಂಚಾಯತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದ ನೀವು 10 ನನಗೆ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು. ಇದು ದುರ್ದೈವ. ಇದು ಈ ರೀತಿ ನೀವು ಕುಂಡ್ರಬಾರ್ದು, ಈ ರೀತಿ ನಾನು ಮಾಡಬಾರ್ದು. ನೀವೆಲ್ಲ ನಮ್ಮ ಮಂದಿ, ನಾ ನಿಮ್ಮಾಕಿ, ನಾ ಹೊರಗಿನಾಕಿ ಅಲ್ಲ. ನಾನು ನಿಮ್ಮ ವೈರಿ ಅಲ್ಲ. ನೀವು ವೈರಿ ಅಂತ ತಿಳ್ಕೊಂಡಿದ್ದೀರಿ ನನ್ನನ್ನು. ನಾವು ವೈರಿ ಅಲ್ಲ. ತಂಗಿ ಎದ್ದು ನಿಂತು ಕೇಳ್ತಾಳೆ, ರೈತರು ಖುಷಿ ಅದ. ನಾ ಯಾರು ಮತ್ತ? ನಿಮ್ಗೇನು ಮೋಸ ಮಾಡಕ್ ಬಂದಿಲ್ಲ, ಅರ್ಥ ಮಾಡ್ಕೊಳ್ರಿ. ಇವನು ಕಲ್ತಂತವದನ, ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು, ಬಟ್ ನಿಮ್ಮ ಹೃದಯದ ಮಾತೇನೈತಿ. ನಾನು ಈಗ ಅನ್ನ ಎದ್ದು ನಿಂತು ಒಮ್ಮೆ ಬೆಂಕಿ ಉಗಳಕ್ಕೆ ಶುರು ಮಾಡಿದ ಹಂಗಾವು ಆಗೋದಿಲ್ಲ. 4 ಮಂದಿ ತಿಳುವಳಿಕೆ ಮಾತಾಡ್ಬೇಕ. ನಿಮ್ಮ ಮನಸ್ಸಿನಾಗ ಏನೇನು ಐತಲ್ಲ, ಹಿಂಗೆ ಆಕೈತ್ರಿ, ನಮ್ಗೆ ತ್ರಾಸ ಆಕೈತ್ರಿ, ನಮ್ಗೆ ಹಿಂಗೆ ಕಲ್ಪನೆ ಐತಿ, ಇದು ಹಿಂಗೆ ಆಗತೈತಿ ಅಂತ ನೀವು ಹೇಳ್ರಿ. ಹಿಂಗೆ ಆಗೋದಿಲ್ಲ ಅಂತ ನಾವು ಸಮಜಾಯಿಸಿ ಕೊಡ್ತೀವಿ. ಒಮ್ಮೆ ಬಿಟ್ಟು 4 ಸತಿ ತಂಪೆಳದಾಗ ಕುಂತು ಮಾತಾಡೋನು. ನೀವು ಹಿಂಗೆ ಇಲ್ಲಿ ಕುಂತಿರೋದ್ರಿಂದ ನನಗೆ ಚಲೋ ಅನಿಸ್ವಲ್ತು, ನಿಮಗೀಗ ನಾ ಮಾತಾಡೋದ್ರಿಂದ ಸಮಾಧಾನ ಆಗವಲ್ತು. ದಯಮಾಡಿ ಮಾಧ್ಯಮದವ್ರದಾರು ಮನವಿ ಏನೈತಿ ಕೊಡ್ರಿ. ನಾನು ನೀವೆಲ್ಲಿ ಕರಿತೀರೋ ಅಲ್ಲಿ ತಮ್ಮ ಬರ್ತಾನೆ, ನಾನು ಬರ್ತೇನೆ. ಒಮ್ಮೆ ಬಿಟ್ಟು ಚರ್ಚೆ ಮಾಡೋಣ, ಆಮೇಲೆ ಡಿಸಿಷನ್. ದಯಮಾಡಿ ಹೇಳ್ರಿ, ಅವ ಕುಂಡ್ರಬೇಡ್ರಿ, ಹೇಳ್ರಿ ಹೆಣ್ಮಕ್ಳು.